ರಾವಣನ ಕೊಂದು ಸೀತೆಯ ತಂದು ನಗುತ್ತಾ ತಾಯಿಗೆರಗಿದ ರಾಮಚಂದ್ರ. ಕೋದಂಡದಂತೆ ಬಾಗಿದನು, ಕೈ ಮುಗಿದಾಗ ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಮುಳುಗಿತು ಲೋಕಮಾತೆ ಸೀತಾಮಣಿಯ ಮಾಂಗಲ್ಯ ಮಾಲೆಯೊಳಗೆ. ಕೌಸಲ್ಯ ಹರಸಿದಳು ತನ್ನ ಕರುಳಿನ ಮುಗುಳ, ನೀರಿಳಿಯ ಕಣ್ಣೊಳಗೆ ಕಾಡಮರೆಯಿರಿ ಇನ್ನೂ ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ ಬನ್ನಿ. ಮೂಲೋಕದೊಡೆಯ ಶ್ರೀರಾಮಚಂದ್ರನ ವರಿಸಿ ಕಾಡಿನಲ್ಲಿ ಕೂಡಿ ತಿರುಗಿ ಭೂಲೋಕದೊಳಗೆಲ್ಲ ದುಃಖಗಳನ್ನು ಭವಿಸಿ ಎರಡಲ್ಲ ಒಂದು ಎನಿಸಿ ರಣಭೂಮಿಯಲ್ಲಿ ರಕ್ತ ನದಿಯೊಳಗೆ ನಡೆತಂದು ರುದ್ರನಿಗೆ ಹಬ್ಬ ಉಣಿಸಿ ಪತಿಭಕ್ತಿಯಿಂದ ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳ ಸೊಸೆಯ ಹರಸಿ. ಕೌಸಲ್ಯ ಕಣ್ತುಂಬ ನೋಡಿದಳು, ಬಿಸಿಯುಸಿರು ಬೀಸಿತ್ತು ಜಾನಕಿಯ ಮುಖದ ಮೇಲೆ. ಅಂದು ಗಂಗಾ ನದಿಯ ನೀರ ಮುತ್ತುಗಳೆಲ್ಲ ಕೆನ್ನೆಯ ಸೋಂಕಿದಂತಾದುದಾಗ ತವರೂರು ತಾಯಿ ತಂದೆ ತಾಯಡುಗೆ ತನಗಿಲ್ಲ. ದೊರೆ ಮಗಳು ದೊರೆಯ ಮಡದಿ ಅತ್ತೆ ಮಾವಂದಿರನ್ನು ಸುತ್ತಿ ಸೇವಿಸಲಿಲ್ಲ, ತುದಿಗಾಲನೊತ್ತಲಿಲ್ಲ. ಕೈ ಹಿಡಿದ ಗಂಡನಿಗೆ ವನವಾಸ ಭೋಗ. ತಾನುಟ್ಟಿಹುದು ನಾರ ಸೀರೆ ಜನಮಂದಿಗೆಲ್ಲ ಭೂಲೋಕ ಸ್ವರ್ಗದ ಬೀದಿ ಕಾಡೊಂದೆ ತನಗೆ ನಾಡು. ರಾಮಚಂದ್ರನ ಹೃದಯ ನಂದನದ ಚಂದ್ರಿಕೆಯ ಮಲ್ಲಿಗೆಯ ಮಾಲೆ ಸೀತೆ. ರಾಘವನ ಜಾನಕಿಯ ಪ್ರೇಮಲತೆ ಮೈದುಂಬಿ ಹೂಬಿಟ್ಟುದೆಲ್ಲಿ ವನದಲ್ಲಿ. ಕಾಡಿನಲ್ಲಿ ಮೂಡಿದ ಪ್ರೇಮ ಫಲಿಸುವುದೇನು ಸಾಕೇತ ರತ್ನಪುರಿಯಲ್ಲಿ. ವನವಾಸದನುಭವದ ಸುಖವ ಕಂಡಳು ಸೀತೆ ರಾಘವನ ನೆಳಲ ಹಿಡಿದು. ಹುಟ್ಟಿದರು ಲವಕುಶರು ಅದುವೇ ಕಾರಣ ಭವ್ಯ ವಾಲ್ಮೀಕಿ ಆಶ್ರಮದಲ್ಲಿ. ರಾಮಚಂದ್ರನ ಹೃದಯ ನಂದನದ ಚಂದ್ರಿಕೆಯ ಮಲ್ಲಿಗೆಯ ಮಾಲೆ ಸೀತೆ. ಈ ದಿನ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನು ಪರಿಚಯಿಸಲು ಹೊರಟಿರುವುದು KS ನರಸಿಂಹಸ್ವಾಮಿಯವರ ಸಮಗ್ರ ಕವನ ಸಂಕಲನ ಮಲ್ಲಿಗೆಯ ಮಾಲೆ ಎಂಬ ಪುಸ್ತಕದ ಕುರಿತು. ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ಕವನ ಸಂಕಲನವೇ ಏಕೆ ಎನ್ನುವಂತಹ ಒಂದು ಪ್ರಶ್ನೆ ಇರಬಹುದು. ಅದು ಮಲ್ಲಿಗೆಯ ಮಾಲೆಯೇ ಏಕೆ ಎನ್ನುವಂಥದ್ದು. ಕವನ ಸಂಕಲನ ಅಂದರೆ ಕವಿಯ ಬೇರೆ ಬೇರೆ ಭಾವಗಳ ಅಭಿವ್ಯಕ್ತಿಯ ಒಂದು ಮಾಲೆ ಅದು. ಒಂದೊಂದು ಕವನದಲ್ಲಿಯೂ ಕವಿ ತನ್ನ ಆ ಕ್ಷಣದ ಆ ದಿನದ ಭಾವಗಳನ್ನು ಅಥವಾ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಮಥಿಸುತ್ತಾ ಇದ್ದಂತಹ ಭಾವಗಳನ್ನು ವ್ಯಕ್ತಪಡಿಸುವಂತಹ ಒಂದು ವಿಧಾನ ಆಗಿರುತ್ತೆ ಮತ್ತು ಅವುಗಳ ಸಂಕಲನವೇ ಆ ಕವನ ಸಂಕಲನ. ಇದೊಂದಾದರೆ ಮಲ್ಲಿಗೆಯ ಮಾಲೆ ಯಾಕೆ ಅಂತಂದರೆ ನನ್ನ ಬಹಳ ಇಷ್ಟದ ಕವಿ KS ನರಸಿಂಹಸ್ವಾಮಿಯವರು. KS ನರಸಿಂಹಸ್ವಾಮಿಯವರ ಹಲವಾರು ಕವನ ಸಂಕಲನಗಳ ಸಮಗ್ರ ಸಂಕಲನ ಈ ಮಲ್ಲಿಗೆಯ ಮಾಲೆ ಎನ್ನುವಂಥದ್ದು. ಮೈಸೂರು ಮಲ್ಲಿಗೆ, ನವಿಲದನಿ, ನವಪಲ್ಲವ, ದುಂಡು ಮಲ್ಲಿಗೆ, ಕೈಮರದ ನೆರಳಲ್ಲಿ, ಈ ಥರ ಹಲವು ಕವನ ಸಂಕಲನಗಳು KS ನರಸಿಂಹಸ್ವಾಮಿಯವರ ಪ್ರಕಟಿತ ಕೃತಿಗಳು. ಅವುಗಳೆಲ್ಲದರ ಸಂಕಲನ ಸಮಗ್ರ ಕವನ ಸಂಕಲನ ಮಲ್ಲಿಗೆಯ ಮಾಲೆ. KS ನರಸಿಂಹಸ್ವಾಮಿಯವರು ವಿಶೇಷವಾಗಿ ಪ್ರೇಮ ಕವಿ, ದಾಂಪತ್ಯ ಗೀತೆಗಳ ಕವಿ ಎಂದೇ ಪ್ರಸಿದ್ಧರು. ಅದರಲ್ಲೂ ಸಾಮಾನ್ಯವಾಗಿ KS ನರಸಿಂಹಸ್ವಾಮಿಯವರು ಎಂದೊಡನೆ ನಮಗೆಲ್ಲರಿಗೂ ನೆನಪಿಗೆ ಬರುವಂಥದ್ದು ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು ಈ ಹಾಡಿರಬಹುದು. ಅಥವಾ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಇರಬಹುದು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ಎನ್ನುವಂಥದ್ದಿರಬಹುದು. ಎಲ್ಲದರ ಜೊತೆಗೆ ಒಂದು ಜೋಗುಳದ ಹಾಡು. ಸಾಮಾನ್ಯವಾಗಿ ಎಲ್ಲ ತಾಯಂದಿರು ಮಕ್ಕಳನ್ನು ತೂಗುವಾಗ ಹಾಡಿದಂತಹ ಹಾಡಾಗಿರಬಹುದು ಅದು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಈ ಹಾಡು. ಇವೆಲ್ಲವೂ KS ನರಸಿಂಹಸ್ವಾಮಿಯವರ ಹಾಡುಗಳಾದರೆ, ಈಗಾಗಲೇ ನಾನು ಓದಿದಂತಹ ಸೀತೆಯ ಪುಣ್ಯ ಎನ್ನುವಂತಹ ಈ ಕವನ KS ನರಸಿಂಹಸ್ವಾಮಿಯವರದ್ದೇ. ಒಂದು ವಿಶೇಷ ದೃಷ್ಟಿಕೋನದೊಂದಿಗೆ ಈ ಕವನ ಗಮನ ಸೆಳೆಯಿತು. ಸಾಮಾನ್ಯವಾಗಿ ಎಲ್ಲರೂ ಶ್ರೀರಾಮ ಸೀತೆಯನ್ನು ಕಾಡಿಗಟ್ಟಿದ
ತುಂಬು ಗರ್ಭಿಣಿಯನ್ನು ಕಾಡಿಗೆ ಕಳುಹಿಸಿದ ಎಂದೆಲ್ಲ ಆಪಾದಿಸುವ ಹೊತ್ತಿನಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಒಂದು ಹೊಸದೇ ದೃಷ್ಟಿಕೋನವನ್ನು ಜನರಿಗೆ ಉಣಬಡಿಸಿದ್ದಾರೆ ಈ ಕವನದ ಮೂಲಕ. ಶ್ರೀರಾಮ ಸೀತೆಯರ ಪ್ರೇಮ ಹೂ ಬಿಟ್ಟದ್ದೇ ಕಾಡಿನಲ್ಲಿ, ಹಾಗಿದ್ದಾಗ ಆ ಫಲ ಕಾಡಿನಲ್ಲಿಯೇ ಪ್ರಕಟಗೊಳ್ಳಬೇಕು. ಅದಕ್ಕಾಗಿ ವಾಲ್ಮೀಕಿಯ ಆಶ್ರಮವನ್ನು ಸೀತೆ ಸೇರುವಂತಾಯಿತು ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸುವ ಮೂಲಕ ಈ ಒಂದು ಸಾಹಿತ್ಯ ಪ್ರಪಂಚಕ್ಕೆ ಒಂದು ಹೊಸದಾದ ಸಂದೇಶವನ್ನು ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರು ನೀಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಇನ್ನೊಂದು ಕೆ ಎಸ್ ನರಸಿಂಹಸ್ವಾಮಿಯವರ ಪ್ರಸಿದ್ಧ ಕವನ ಇದೇ ಕವನ ಸಂಕಲನದಿಂದ. ದೇವ ನಿನ್ನ ಮಾಯೆಗಂಜಿ ನಡುಗಿ ಬಾಡೆನು, ನಿನ್ನ ಇಚ್ಛೆಯಂತೆ ನಡೆವೆ ಅಡ್ಡಿ ಮಾಡೆನು. ಮುಕ್ತಿ ಮುಕ್ತಿ ನನ್ನ ನಾನು ತಿಳಿದುಕೊಳ್ಳುವುದು, ಸಾವಿಗಂಜಿ ನಿನ್ನಡಿಯಲ್ಲಿ ಅಡಗಿಕೊಳ್ಳುವುದು. ಶಕ್ತಿಯತ್ತೆ ಮುಕ್ತಿಯನ್ನು ಗಳಿಸಿಕೊಳ್ಳಲು, ನೀರ ನೆರೆದೆ ಬಳ್ಳಿಯನ್ನು ಬೆಳೆಸಿಕೊಳ್ಳಲು. ಜ್ಞಾನ ರವಿಯನಿತ್ತೆ ಎದೆಯ ನೋಡಿಕೊಳ್ಳಲು, ಗೀತೆಯನ್ನು ಕೊಟ್ಟೆ ಕೊಳಲೊಳು ಊದಿಕೊಳ್ಳಲು. ಎಲ್ಲವನ್ನೂ ಕೊಟ್ಟಿರುವೆ ಏನೇ ಬೇಡಲಿ, ಜಗವ ಎನಗೆ ಬಿಟ್ಟಿರುವೆ ಏಕೆ ಕಾಡಲಿ. ಜಗವ ಎನಗೆ ಬಿಟ್ಟಿರುವೆ ಏಕೆ ಕಾಡಲಿ. ಈ ಒಂದು ಕವನದಲ್ಲಿ ಕೂಡ ಸಾಮಾನ್ಯವಾಗಿ ನಾವು ನಿರೀಕ್ಷಿಸುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳು ಪ್ರೇಮ ಕವನಗಳಂತೆ ಇರದೆ ಇಲ್ಲಿಯೂ ಕೂಡ ಆ ದಾರ್ಶನಿಕತೆ ವ್ಯಕ್ತವಾಗ್ತಾ ಹೋಗ್ತದೆ. ಈ ಕವನ ಸಂಕಲನದ ಪರಿಚಯದ ಇನ್ನೊಂದು ಉದ್ದೇಶ ಕೂಡ ಇದೇ ಆಗಿದೆ. ಕೆ ಎಸ್ ನರಸಿಂಹಸ್ವಾಮಿಯವರಲ್ಲಿನ ದಾರ್ಶನಿಕತೆ, ವೈಚಾರಿಕತೆ, ಅವರ ವಿಭಿನ್ನ ದೃಷ್ಟಿಕೋನಗಳು, ಪ್ರಪಂಚವನ್ನು ನೋಡುವ ರೀತಿಯಲ್ಲಿರುವಂತಹ ಭಿನ್ನತೆ ಅಥವಾ ಒಂದು ಬೌದ್ಧಿಕ ವಿಕಸಿತವಾದಂಥ ಒಂದು ಬೌದ್ಧಿಕ ವಿಚಾರಗಳು, ಇವೆಲ್ಲವನ್ನು ಪರಿಚಯಿಸಬೇಕು ಅನ್ನುವಂತಹ ಒಂದು ಆಶಯ ಕೂಡ ಇದೆ. ಇಲ್ಲಿ ಭಗವಂತನಲ್ಲಿ ನಾವು ಎಲ್ಲವನ್ನು ಬಿಟ್ಟಾಗ, ಭಗವಂತನ ಒಂದು ಆಶಯಕ್ಕೆ ನಾವೆಲ್ಲವನ್ನು ಬಿಟ್ಟಾಗ ನಮ್ಮ ನಡವಳಿಕೆ ಹೇಗಿರುತ್ತೆ ಅನ್ನೋದು ಕೂಡ ಈ ಕವನದಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತೆ. ಮುಕ್ತಿ ನನ್ನ ನಾನು ತಿಳಿದುಕೊಳ್ಳುವುದು ಅಥವಾ ಸಾವಿಗಂಜಿ ನಿನ್ನ ಅಡಿಯಲ್ಲಿ ಅಡಗಿಕೊಳ್ಳುವುದು ಅಂತ ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರಶ್ನೆಯನ್ನು ಮಾಡುತ್ತಾರೆ. ಆ ಮೂಲಕ ನಮ್ಮಲ್ಲಿ ಒಂದು ನೂತನ ಚಿಂತನೆಯನ್ನು ಹುಟ್ಟುಹಾಕ್ತಾರೆ. ಹಾಗೆ ಒಂದೊಂದು ಪುಟಗಳನ್ನು ಹೀಗೆ ತಿರುಗಿಸ್ತಾ ಹೋದಂತೆ ನಮಗೆ ಒಂದೊಂದು ಹೊಸ ವಿಷಯಗಳು ಸಿಗ್ತಾ ಹೋಗ್ತದೆ. ಇನ್ನೊಂದು ಜನಪ್ರಿಯ ಕವನ ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಈ ಕವನದಲ್ಲಿಯೂ ಕೂಡ ಎಲ್ಲವೂ ನಿನ್ನದೇ ಅಂತ ಭಗವಂತನಿಗೆ ಸಂಬೋಧಿಸುವ ಕೆ ಎಸ್ ನರಸಿಂಹಸ್ವಾಮಿಯವರು ಎಲ್ಲವೂ ನಿನ್ನದೇ ಆದರೂ ಕೂಡ ಅದನ್ನು ಊರ್ಜಿತಗೊಳಿಸಿಕೊಳ್ಳುವುದು ಅಥವಾ ಅದನ್ನು ರೂಢಿಸಿಕೊಳ್ಳುವುದು ನನ್ನ ಕೈಯಲ್ಲಿದೆ ಅನ್ನುವಂಥದ್ದನ್ನು ಕೂಡ ಈ ಕವನದ ಮೂಲಕ ನಮಗೆ ಸಂದೇಶವಾಗಿ ನೀಡುತ್ತಾರೆ. ಇದರಲ್ಲಿ ಶ್ರೀಕೃಷ್ಣನಂತೊಂದು ಮುಗಿಲು, ರಾಧೆಯಂತಿನ್ನೊಂದು ಮುಗಿಲು, ಹೊಳೆದಾರಿ ಕಾಯುವ ಮುಗಿಲು, ಜರತಾರಿ ಸೆರಗಿನ ಮುಗಿಲು, ಬೆಣ್ಣೆಯ ಗಿರಿಯಂತೆ ಮುಗಿಲು, ಅಲ್ಲೇ ಬಳಸುವ ಯಮುನೆಯ ಮುಗಿಲು, ಗೋಪಿಯರ ತಂಡದ ಮುಗಿಲು ಬಲ್ಲೆ, ಹರಿಗೋಲು ಹುಣ್ಣಿಮೆ ಹೊನಲು. ರಾಧಾಕೃಷ್ಣರ ಪ್ರೇಮವನ್ನು ಮುಗಿಲಿನಲ್ಲಿ ಕಾಣುವಂತಹ ಕವಿಯ ಪರಿಗೆ ಏನಂತ ಹೇಳಬೇಕು, ಅದನ್ನು ಒಂದು ವಿಶೇಷ ಕಲ್ಪನೆ ಅಂತಲೇ ಹೇಳಬಹುದು. ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ಮಾತಾಡಿದಾಗ ತುಂಬ ಸುಲಭವಾಗಿ ಮುಗಿಯುವ ವಿಷಯವೇ ಅಲ್ಲ. ನನ್ನ ಜೀವಮಾನದ ಒಂದು ಕನಸಾಗಿತ್ತು ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಭೇಟಿಯಾಗಬೇಕು ಅನ್ನುವಂಥದ್ದು. ಬಹಳ ಆಕಸ್ಮಿಕವಾಗಿ ನನಗೆ ಅಂತಹ ಒಂದು ಸಂದರ್ಭ ನನ್ನ ಅದೃಷ್ಟವಶಾತ್ ಒದಗಿ ಬಂತು ಅಂತಲೇ ಹೇಳಬಹುದು. ಕೆ ಎಸ್ ನರಸಿಂಹಸ್ವಾಮಿಯವರ ಕೊನೆಯ ದಿನಗಳ ಸಮಯ ಅದು. ಯಳಂದೂರಿನ ನಮ್ಮ ಸ್ನೇಹಿತರು ಅವರನ್ನು ಸನ್ಮಾನಿಸುವುದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾಗ ಕೆ ಎಸ್ ನರಸಿಂಹಸ್ವಾಮಿಯವರ ಮನೆಗೆ ಹೋಗಿ ಅವರೊಡನೆ ಕೆಲ ನಿಮಿಷಗಳನ್ನು ಕಳೆಯುವಂತಹ ಒಂದು ಸಂದರ್ಭ ಒದಗಿ ಬಂತು. ನನ್ನ ಜೀವನದ ಮರೆಯಲಾರದ ಒಂದು ಗಳಿಗೆ ಅದು. ಅಲ್ಲಿ ಹೋದಾಗ
ದೃಷ್ಟಿ ಮಸುಕಾಗಿದ್ದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸಿದರು. ಕೊನೆಗೆ ಅವರೊಂದಿಗೆ ಭಾವಚಿತ್ರಗಳನ್ನು ತೆಗೆದುಕೊಂಡದ್ದಾಯಿತು. ಕೊನೆಯಲ್ಲಿ ಅವರ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಅವರ ವೃದ್ಧ ಕೈಗಳನ್ನು ನನ್ನ ಕೆನ್ನೆಗೊತ್ತಿಕೊಂಡು ಕಣ್ಣಿಗೊತ್ತಿಕೊಂಡಾಗ ಮೈಯಲ್ಲಿ ರೋಮಾಂಚನ. ಕೊನೆಗೂ ನನ್ನ ಇಷ್ಟದ ಕವಿಯನ್ನು ನಾನು ಕಂಡೆ ಅನ್ನುವಂತಹ ಸಂತೋಷ. ಅದೇ ಸಮಯದಲ್ಲಿ ನನ್ನ ಸ್ನೇಹಿತರೆಲ್ಲ ಗಮನಿಸಿದ ಹಾಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಒಂದು ಗಳಿಗೆ ಶರೀರದ ಅಲ್ಲಿ ಚೇತನದಿಂದ ಒಂದು ನಡುಗಿದ್ರಂತೆ. ಅದನ್ನು ನನ್ನ ಸ್ನೇಹಿತರು ಆನಂತರ ನನಗೆ ಹೇಳಿದರು. ಬಹುಶಃ ನನಗಾಗೆ ಕಾಯ್ತಾ ಇದ್ರೇನೋ ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಯಾಕಂದರೆ ಅದು 2003ನೇ ಇಸ್ವಿ ಡಿಸೆಂಬರ್ 12ನೇ ತಾರೀಕು ನಾವು ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಭೇಟಿಯಾದದ್ದು. ಅದಾಗಿ 15 ದಿನಗಳಲ್ಲಿ, ಅಂದರೆ ಡಿಸೆಂಬರ್ 27, 2003 ಆ ದಿನ ಕೆ ಎಸ್ ನರಸಿಂಹಸ್ವಾಮಿಯವರು ತಮ್ಮ ಇಹಲೋಕದ ಪಯಣವನ್ನು ಮುಗಿಸ್ತಾರೆ. ಆ ಒಂದು ಪುಣ್ಯಗಳಿಗೆ 15 ದಿನಗಳ ಅಂತರದಲ್ಲಿ ನನಗೆ ಲಭಿಸಿದ್ದು ನನ್ನ ಜೀವಮಾನದ ಅವಿಸ್ಮರಣೀಯ ಗಳಿಗೆ ಅನ್ನುವಂಥದ್ದನ್ನು ಯಾವತ್ತಿಗೂ ನಾನು ಹೇಳಿಕೊಳ್ಳಬಲ್ಲೆ. ಕಂಡದ್ದನ್ನೆಲ್ಲ ಕವನವಾಗಿಸಿದಂತಹ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು. ಅವರ ಕವನದ ಶೀರ್ಷಿಕೆಗಳು ಈ ರೀತಿಯಾಗಿ ಇವೆ: ರಂಗನಾಥನ ಕಂಡು, ಅಥವಾ ನಿನ್ನ ಹೆಸರು, ಇರುಳ ದೀಪ, ತೊಟ್ಟಿಲ ಹಾಡು, ಪೂಜಾರಯ್ಯನ ಪುಣ್ಯ, ಬಿಂದಿಗೆಯ ಬಾಲೆಗೆ, ಕಾಮದಹನ, ಪಗಡೆಯಾಟದಲ್ಲಿ, ಜಯದ್ರಥನ ಕೊಂದದ್ದು, ದೀಪದ ಮಲ್ಲಿ, ಬೇರೆ ಬೇರೆ ಋತುಗಳ ಬಗ್ಗೆ, ಬೇರೆ ಬೇರೆ ಸಮಯಗಳು, ಸಂದರ್ಭಗಳು, ದೂರ್ವಾಸರಿಗೆ, ಸೀತೆಯ ಭಾಗ್ಯ, ಅನ್ನದ ತಪಲೆ, ಮಾಸ್ತಿಯವರ ಕವಿತೆ, ಹೀಗೆ ವಿಭಿನ್ನ ವಿಚಾರಗಳೆಲ್ಲ ಕವನಗಳಾಗಿ ಕೆ ಎಸ್ ನರಸಿಂಹಸ್ವಾಮಿಯವರ ಚಿತ್ತಭಿತ್ತಿಯಲ್ಲಿ ಮೂಡಿ ಅವುಗಳು ಪ್ರಕಟಗೊಂಡಿವೆ. ಅದೇ ರೀತಿಯಾಗಿ ವಿ ಸಿ ಅವರ ಬಗ್ಗೆ ಒಂದು ಕವನವನ್ನು ಬರೀತಾರೆ ಕೆ ಎಸ್ ನರಸಿಂಹಸ್ವಾಮಿಯವರು. ಅದು ವಿ ಸಿ ಅವರು ಅವರ ಗುರುಗಳು ಕೂಡ ಹೌದು. ಗುರುವಿನ ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಹೀಗೆ ಬರೀತಾರೆ: ನಿನ್ನ ಆಶೀರ್ವಾದ ನನ್ನ ಮೇಲಿರುವಾಗ ಸೋಲೆಂಬದು ಎನಗುಂಟೆ ಗುರುವೇ, ನಿನ್ನ ಸನಿಹಕ್ಕೆ ಬಂದು ನೆರವ ಬೇಡುವ ನನಗೆ ಧಾರಾಳವಾಗಿ ನೀ ವರವ ಕೊಡುವೆ. ಹೂಬನದ ಪರಿಮಳದ ಸರಸವರ್ತುಲದಲ್ಲಿ ತಂಬೆಲರಿನಂತೆ ನೀ ಬಳಿಗೆ ಬರುವೆ. ನಿನ್ನ ನೆನಪೇ ಗಂಗೆ ನನ್ನ ಬಾಯಾರಿಕೆಗೆ ನನಗಾಗಿ ತಿಳಿನೀರ ಕೊಡುವೆ. ನೀನೊಲಿದು ನಕ್ಕಾಗ ಶಕ್ತಿ ಬರುವುದು ನನಗೆ, ಅದರಿಂದ ನಾನಿಂದು ಹೆಜ್ಜೆ ಇಡುವೆ. ನಿನ್ನ ಅಭಿಮಾನಕ್ಕೆ ನಾನು ಋಣಿಯಾಗಿರುವೆ, ನಿನ್ನ ಸೂಚನೆಯಂತೆ ನಾನು ನಡೆವೆ. ನಿನ್ನ ನುಡಿ ಬೆಳದಿಂಗಳಂತೆ ತಾರೆಗಳಂತೆ ನೀನು ನನಗಾಗಿಯೇ ಕಾಯುತ್ತಿರುವೆ. ನಾನಿನ್ನ ಬಳಿ ಬಂದು ಕೈ ಮುಗಿದ ಸಮಯದಲ್ಲಿ ನೆನಪಾಗುವುದು ನನಗೆ ನಿನ್ನ ಕರುಣೆ. ನೀನಿಲ್ಲದೀಗ ನಿಶ್ಶಬ್ದ ಮೌನದಿ ನಾನು ನಿನ್ನ ನೆನೆವನ್ನು ಸುತ್ತ ಹೂವು ಚೆಲ್ಲಿ. ಗುರುವಿನ ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿಯವರು ಬರೀತಾ ಹೋಗ್ತಾ ಇದ್ದಾಗೆ ಅವರ ಪ್ರಕೃತಿ ಪ್ರೇಮ ಅಲ್ಲಿಯೂ ವ್ಯಕ್ತವಾಗ್ತಾ ಹೋಗ್ತದೆ. ಹೂಬನದ ಪರಿಮಳದ ಸರಸ ವರ್ತುಲದಲ್ಲಿ ತಂಬೆಲರನಂತೆ ನೀನು ಬಳಿಗೆ ಬರುವೆ ಅನ್ನುವಂಥದ್ದು ಅಲ್ಲಿ ಪ್ರಕೃತಿಯ ಪ್ರೇಮವೂ ಇದೆ, ಗುರುವಿನ ಮೇಲಿನ ಭಕ್ತಿಯೂ ಇದೆ. ಆ ಎರಡು ಮೇಳೈಸಿದಂತಹ ಒಂದು ಕವನವಾಗಿ ನಾವಿದನ್ನು ಕಾಣಬಹುದು. ಇನ್ನೊಂದು ಕವನ ಮನೆಯಿಂದ ಮನೆಗೆ ಅನ್ನುವಂಥದ್ದು. ಈ ಕವನದಲ್ಲಿ ಹೊರನೋಟಕ್ಕೆ ಕಾಣುವಂಥದ್ದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗುವಂತಹ ಪಯಣವಾದರೂ ಕೂಡ ನಮ್ಮ ಈ ಬಾಡಿ, ಈ ಶರೀರವನ್ನು ಕೂಡ ನಾವು ಬಾಡಿಗೆ ಮನೆ ಅಂತ ತೆಗೆದುಕೊಂಡಾಗ ಇನ್ನೊಂದು ಶರೀರವನ್ನು ಆತ್ಮ ಆಶ್ರಯಿಸುವಂತಹ ವಿಚಾರ ಕೂಡ ಒಳದನಿಯಾಗಿ ಇದರಲ್ಲಿ ವ್ಯಕ್ತವಾಗುತ್ತೆ. ವರ್ಷ ತುಂಬಿದರೆ ಹೊರಮನೆಯಿಂದ ಹೊರಮನೆಗೆ ವರ್ಗವೆಂದರೆ ಮತ್ತೆ ಗಂಟು ಮೂಟೆಯ ಬಿಗಿತ, ಇನ್ನಷ್ಟು ಆಯಾಸ, ತಿರುಪಿರದ ಲಾಂಧ್ರಗಳು, ತಳವಿರದ ಗೂಡೆಗಳು, ಜರಡಿ, ತೊಟ್ಟಿಲು, ಒನಕೆ ಇವುಗಳದೇ ಮೆರವಣಿಗೆ. ಇಲ್ಲಿ ಒಂದು ಆಯುಷ್ಯ ಮುಗಿದಾಗ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಸೇರುವಲ್ಲಿ
ಗಂಟು ಮೂಟೆ ಏನೇನು ಪಾಪ ಪುಣ್ಯಗಳ ಗಂಟು ಮೂಟೆಗಳನ್ನು ನಾವು ಬಿಗಿದು ಆಯಾಸಗೊಂಡು ಏನು ಹೊರಡುತ್ತೀವಿ. ತಿರುಪಿರದ ಲಾಂಧ್ರಗಳು, ಬೆಳಕು ಕಳೆದುಕೊಳ್ತಾ ಹೋದಂತಹ ಜೀವ, ತಳವಿರದ ಗೂಡೆಗಳು, ನಮ್ಮ ಈ ಒಂದು ಶರೀರಕ್ಕೆ ತಳವನ್ನೇ ಕಳೆದುಕೊಂಡು ನಾವು ಹೊರಡ್ತೀವಿ. ಜರಡಿ, ತೊಟ್ಟಿಲು, ಒನಕೆ ಇವುಗಳನ್ನೆಲ್ಲ ಒಯ್ದು ತಗೊಂಡು ಹೋಗುವಂಥವ್ರು ನಾವು. ಇಲ್ಲಿ ಮತ್ತೆ ಜನ್ಮ, ಜೀವನ, ಮೃತ್ಯು ಇವೆಲ್ಲವೂ ನಮ್ಮ ಚಿತ್ತಭಿತ್ತಿಯಲ್ಲಿ ಮತ್ತೊಮ್ಮೆ ಹಾಯ್ದು ಹೋಗ್ತವೆ. ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು, ಎಸೆದರೆ ಆಯ್ತೆ ಹೇಳಿ, ಮೊದಲು ಹೊಸತನ್ನು ತನ್ನಿ ಅಂತ ಹೇಳ್ತಾಳಂತೆ ಪತ್ನಿ. ಇಲ್ಲಿ ಈ ಇಹ ಜೀವನದಲ್ಲಿ ಈ ಭಾರ ಸರಕುಗಳನ್ನೆಲ್ಲ ಎಸೆಯೋಣ ಅಂತಂದರೆ ಎಸೆದ್ರಾಯ್ತೆ ಅಂಥೇಳಿ. ಹಾಗೆ ನಮ್ಮ ಪುಣ್ಯ ಪಾಪಗಳ ಫಲಗಳನ್ನು ಎಸೆಯುವುದು ಅಷ್ಟು ಸುಲಭ ಅಲ್ಲ. ಹೊಸ ಕರ್ಮಫಲಗಳು ಸೇರ್ತಾ ಹೋದ ಹಾಗೆ ಹಳೆಯ ಕರ್ಮಫಲಗಳು ಕಳಿಸ್ತಾ ಹೋಗಬೇಕು. ಈ ರೀತಿಯಾದಂತಹ ಒಂದು ದಾರ್ಶನಿಕತೆ ಕೂಡ ಈ ಒಂದು ಕವನದಲ್ಲಿ, ಮನೆಯಿಂದ ಮನೆಗೆ ಅನ್ನುವಂತಹ ಕವನದಲ್ಲಿ ನಮಗೆ ವ್ಯಕ್ತವಾಗ್ತಾ ಹೋಗ್ತದೆ. ಒಂದು ಕವನ, ಅದು ಬೆನ್ನುಡಿಯಾಗಿಯೂ ಕೂಡ ಈ ಕವನ ಸಂಕಲನದಲ್ಲಿ ಪ್ರಕಟ ಆಗಿದೆ. ಮಾತು ಮುತ್ತು. ಮಾತು ಬರುವುದು ಎಂದು ಮಾತನಾಡುವುದು ಬೇಡ, ಒಂದು ಮಾತಿಗೆ ಎರಡು ಅರ್ಥ ಉಂಟು, ಒಂದು ಮಾತಿಗೆ ಎರಡು ಅರ್ಥ ಉಂಟು. ಎದುರಿಗಿರುವವ ಕೂಡ ಮಾತಬಲ್ಲವ ಗೆಳೆಯ, ಬರೆದೆ ಆಡುವ ಮಾತಿಗೆ ಅರ್ಥವಿಲ್ಲ. ಕಡಲ ತಡಿಯಲ್ಲಿ ತರುಣ ಬಲೆಯ ಬೀಸಿದ್ದಾನೆ, ಮೀನು ಬೀಳುವ ತನಕ ಕಾಯಬೇಕು. ಮೀನ ಹೊರೆಯನ್ನು ಹೊತ್ತು ಮನೆಗೆ ಬಂದಿದ್ದಾನೆ, ಹುಡುಕುತ್ತಲಿಹನವನು ಮುತ್ತಿಗಾಗಿ. ಮಾತು ಮುತ್ತೆನ್ನುವುದು ಬಲ್ಲವರ ಉಕ್ತಿ, ಬಿಡು ಮೀನಿನಿಂದಲೂ ನಮಗೆ ಲಾಭ ಉಂಟು. ಮುತ್ತ ಹುಡುಕಲು ಹೋಗಿ ಮೀನ ತಂದಿದ್ದಾನೆ, ಅವನ ದುಡಿಮೆಗೆ ಕೂಡ ಅರ್ಥ ಉಂಟು. ಮನೆಗೆ ಬಂದಾಗವನ ಮಡದಿ ಮೆಲ್ಲನೆ ನಕ್ಕು, ಮುತ್ತ ಕೊಟ್ಟಳು ಅವನ ಹಸಿದ ತುಟಿಗೆ. ಹೃದಯವನ್ನು ಕಲಕಿತ್ತು ಅವಳ ಮೌನದ ಮುತ್ತು, ಮುತ್ತು ಸಿಕ್ಕಿತು ಎಂದು ನಕ್ಕನವನು. ಈ ಕವನದಲ್ಲಿಯೂ ಕೂಡ ಹೊರ ಅರ್ಥ ಇರಬಹುದು, ಅದರ ಒಳನೋಟ ಇರಬಹುದು. ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ಎಸ್ ನರಸಿಂಹಸ್ವಾಮಿಯವರ ಕವನಗಳ ವಿಶೇಷತೆ ಅರಿವಾಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.